ನಮಸ್ಕಾರ. ಇಂದಿನ ನಮ್ಮ ಆಳವಾದ ಚರ್ಚೆಗೆ ಎಲ್ಲರಿಗೂ ಸ್ವಾಗತ. ಆಕ್ಚುಲಿ ಇವತ್ತು ನಮ್ ಕೈಲಿ ಒಂದು ಬಹಳ ವಿಚಿತ್ರವಾದ ಕುತೂಹಲಕಾರಿಯಾದ ವಿಷಯವಿದೆ. ನಮ್ಗೆ ಸಿಕ್ಕಿರುವ ಈ ಆಧ್ಯಾತ್ಮಿಕ ಪ್ರವಚನದ ಸಾರಾಂಶದಲ್ಲಿ ಒಂದು ವಿಶ್ವವಿದ್ಯಾಲಯದ ಬಗ್ಗೆ ಹೇಳಲಾಗಿದೆ. ಆದ್ರೆ ಇದು ಸಾಮಾನ್ಯ ಯೂನಿವರ್ಸಿಟಿ ಅಲ್ಲ. ಇಲ್ಲಿ ಅಡ್ಮಿಷನ್ ಸಿಗ್ಬೇಕಾದ್ರೆ ಇರುವ ಒಂದೇ ಒಂದು ಕಂಡೀಷನ್, ಬದುಕಿರುವಾಗಲೇ ಸಾಯ್ಬೇಕು. ಹೌದು, ಇದು ಕೇಳಲಿಕ್ಕೆ ಸ್ವಲ್ಪ ಆಘಾತಕಾರಿ ಅನಿಸಬಹುದು. ಆದರೆ ಇಲ್ಲಿ ಹೇಳುತ್ತಿರುವುದು ಶಾರೀರಿಕ ಮರಣದ ಬಗ್ಗೆ ಅಲ್ಲ, ಇದೊಂದು ರೂಪಕ. ನೋಡಿ, ಸಾಮಾನ್ಯ ವಿಶ್ವವಿದ್ಯಾಲಯಗಳು ನಮಗೆ ಈ ಜೀವನದ ಹೊಟ್ಟೆಪಾಡಿಗಾಗಿ ವಿದ್ಯೆ ಕಲಿಸ್ತವೆ. ಆದರೆ ಈ ದೈವಿ ವಿಶ್ವವಿದ್ಯಾಲಯ ಜನ್ಮಾಂತರದ ಸಂಪಾದನೆ ಮಾಡೋದನ್ನ ಕಲಿಸುತ್ತೆ ಅಂತ ಈ ಮೂಲದಲ್ಲಿ ಹೇಳಲಾಗಿದೆ. ಒಂದು ವಿಚಿತ್ರವಾದ ಷರತ್ತನ್ನು ಇಟ್ಟಿರುವ ಆಧ್ಯಾತ್ಮಿಕ ವಿಶ್ವವಿದ್ಯಾಲಯದ ಪರಿಕಲ್ಪನೆಯನ್ನು, ಮತ್ತೆ ಮುಖ್ಯವಾಗಿ ಕೇವಲ ಒಬ್ಬ ಭಗವಂತನ ಮೇಲಿನ ಪ್ರೀತಿಯಿಂದ ಈ ಜಂಜಾಟದ ಪ್ರಪಂಚದಿಂದ ಮುಕ್ತರಾಗಿ ನಿಜವಾದ ಸಂಪತ್ತನ್ನ ಗಳಿಸೋದು ಹೇಗೆ ಸಾಧ್ಯ ಅಂತ ಆಳವಾಗಿ ನೋಡೋಣ. ಓಕೆ, ಮೊದಲು ಈ ಗಾಡ್ಲಿ ಯೂನಿವರ್ಸಿಟಿಯ ಪರಿಕಲ್ಪನೆಯಿಂದಲೇ ಶುರು ಮಾಡೋಣ. ಬದುಕಿರುವಾಗಲೇ ಸಾಯ್ಬೇಕು ಅನ್ನೋದು ಕೇಳಲಿಕ್ಕೆ ಒಂದು ರೀತಿ ಇದೆ. ಆದ್ರೆ ನಿಜ ಜೀವನದಲ್ಲಿ ಇದು ಹೇಗೆ ಕಾಣಿಸುತ್ತೆ? ನಮ್ಮ ದಿನನಿತ್ಯದ ಜೀವನದಲ್ಲಿ ಇದರ ಒಂದು ಉದಾಹರಣೆ ಕೊಡಬಹುದಾ? ಅಂದ್ರೆ ಕೆಲಸದ ಸ್ಥಳದಲ್ಲಿ ಅಥವಾ ಕುಟುಂಬದಲ್ಲಿ ಇದನ್ನ ಹೇಗೆ ಪಾಲಿಸೋದು? ಬಹಳ ಒಳ್ಳೆಯ ಪ್ರಶ್ನೆ. ಇದರ ಅರ್ಥ ನಮ್ಮ ಜವಾಬ್ದಾರಿಗಳಿಂದ ಓಡಿ ಹೋಗೋದು ಅಂತ ಖಂಡಿತ ಅಲ್ಲ. ಬದಲಿಗೆ ನಾನು ಮತ್ತು ನನ್ನದು ಎಂಬ ಅಭಿಮಾನದಿಂದ ಸಾಯೋದು. ಉದಾಹರಣೆಗೆ, ಕೆಲಸದ ಜಾಗದಲ್ಲಿ ಒಂದು ದೊಡ್ಡ ಪ್ರಾಜೆಕ್ಟ್ ಯಶಸ್ವಿಯಾದಾಗ ನಾನೇ ಇದನ್ನ ಮಾಡಿದ್ದು ಅನ್ನೋ ಅಹಂಕಾರ ಬರುತ್ತೆ. ಅದೇ ರೀತಿ ಸೋತಾಗ ನನ್ನಿಂದಲೇ ಹೀಗಾಯ್ತು ಅನ್ನೋ ದುಃಖ. ದೇಹಾಭಿಮಾನದಿಂದ ಸಾಯೋದು ಅಂದ್ರೆ ಈ ದೇಹ ಮತ್ತು ಅದರ ಗುರುತುಗಳಿಂದ, ಅಂದ್ರೆ ನನ್ನ ಪದವಿ, ನನ್ನ ಕುಟುಂಬ, ನನ್ನ ಆಸ್ತಿ, ಇವುಗಳಿಂದ ನಮ್ಮನ್ನು ನಾವು ಬೇರ್ಪಡಿಸ್ಕೊಂಡು ನಾನೊಬ್ಬ ಚೈತನ್ಯ ಸ್ವರೂಪ ಆತ್ಮ ಅನ್ನೋ ಅರಿವಿನಲ್ಲಿರೋದು. ಆಗ ಯಶಸ್ಸು ಮತ್ತು ಸೋಲು ಎರಡನ್ನೂ ಸಮಾನವಾಗಿ ಸ್ವೀಕರಿಸುವ ಶಕ್ತಿ ಬರುತ್ತೆ. ಕ್ಷಮಿಸಿ, ನಾನಿಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ. ಖಂಡಿತ ಕೇಳಿ. ಅಂದ್ರೆ ಈ ಮಟ್ಟದ ವೈರಾಗ್ಯ ಅಥವಾ ತ್ಯಾಗವನ್ನ ದಿನನಿತ್ಯದ ಜೀವನದಲ್ಲಿ ತರೋದು ಪ್ರಾಯೋಗಿಕವಾಗಿ ಸಾಧ್ಯನಾ? ಇದು ಸನ್ಯಾಸಿಗಳಿಗೂ ಕಷ್ಟ ಅನ್ಸುತ್ತೆ. ಖಂಡಿತ ಸಾಧ್ಯ. ಆದ್ರೆ ಅದಕ್ಕೆ ಬೇಕಾದ ಶಕ್ತಿ ನಮ್ಮ ಸ್ವಂತ ಪ್ರಯತ್ನದಿಂದ ಬರೋದಿಲ್ಲ. ಅದಕ್ಕಾಗಿಯೇ ಮೂಲದಲ್ಲಿ ಒಂದು ಸುಂದರವಾದ ಪರಿಹಾರವನ್ನು ನೀಡಲಾಗಿದೆ. ಆ ಶಕ್ತಿ ಸಿಗೋದೇ ಒಬ್ಬ ಭಗವಂತನೊಂದಿಗಿನ ಪ್ರೀತಿಯಿಂದ. ಯಾವಾಗ ನಮ್ಮ ಸಂಪೂರ್ಣ ಪ್ರೀತಿ, ಸ್ನೇಹ ಮತ್ತು ಬಾಂಧವ್ಯ ಆ ಒಬ್ಬ ನಿರಾಕಾರ ಶಕ್ತಿಯೊಂದಿಗೆ ಬೆಸೆಯುತ್ತದೆಯೋ, ಆಗ ಉಳಿದ ಲೌಕಿಕ ವಿಷಯಗಳು, ಸಂಬಂಧಗಳು, ಆಕರ್ಷಣೆಗಳು ತಾವಾಗಿಯೇ ನಿಸ್ಸಾರವೆನಿಸುತ್ತವೆ. ಅಂದ್ರೆ ಬೇರೆಲ್ಲದರಿಂದ ಮನಸ್ಸನ್ನ ಬಲವಂತವಾಗಿ ಕಿತ್ತುಕೊಳ್ಳುವ ಬದಲು ಒಂದರ ಮೇಲೆ ಪ್ರೀತಿಯನ್ನ ಕೇಂದ್ರೀಕರಿಸಿದರೆ ಉಳಿದದ್ದು ತಾನಾಗಿಯೇ ಬಿಟ್ಟುಹೋಗುತ್ತೆ ಅಂತಾನಾ? ನಿಖರವಾಗಿ. ಇದಕ್ಕೆ ಒಂದು ಅದ್ಭುತವಾದ ಉದಾಹರಣೆ ಇದೆ. ನಿಮ್ಮ ಕೈಗೆ ನಿಜವಾದ ವಜ್ರ ಸಿಕ್ಕಾಗ ನೀವು ಕೈಯಲ್ಲಿದ್ದ ಗಾಜಿನ ಚೂರುಗಳನ್ನ ಜೋಪಾನ ಮಾಡ್ತೀರಾ? ಇಲ್ಲ, ಖಂಡಿತ ಇಲ್ಲ. ಅವುಗಳ ಮೇಲಿನ ಗಮನವೇ ಹೊರಟೋಗುತ್ತೆ. ಹಾಗೇ ಆ ಪರಮ ಪ್ರೀತಿ ಅನುಭವ ಆದಾಗ ಈ ಪ್ರಪಂಚದ ಅಲ್ಪಕಾಲಿಕ ಸುಖಗಳು ಗಾಜಿನ ಚೂರುಗಳಂತೆ ಕಾಣಿಸ್ತವೆ. ಈ ಪ್ರೀತಿಯ ತೀವ್ರತೆಯನ್ನ ವಿವರಿಸಲು ಒಂದು ಹಾಡಿನ ರೂಪಕವನ್ನ ಬಳಸಲಾಗಿದೆಯಲ್ವೇ? ಮಹಫಿಲ್ ಮೆ ಜಲುಠಿ ಶಮಾ ಅಂತ. ಇದರ ಆಧ್ಯಾತ್ಮಿಕ ಅರ್ಥ ಏನು? ಹೌದು, ಅದರರ್ಥ ಬಹಳ ಆಳವಾಗಿದೆ. ಜ್ಞಾನದ ಅಕ್ಷಯ ದೀಪವಾಗಿರುವ ಭಗವಂತನ ಮೇಲೆ ಪತಂಗದಂತೆ, ಅಂದ್ರೆ ಮಾತ್, ನಾವು ಆತ್ಮಗಳು ನಮ್ಮ ದೇಹ ಅಭಿಮಾನವನ್ನು ಸುಟ್ಟು ಹಾಕಬೇಕು. ಪತಂಗಕ್ಕೆ ದೀಪದ ಜ್ವಾಲೆಯ ಹೊರತು ಬೇರೇನೂ ಕಾಣುವುದಿಲ್ಲ. ಅದು ತನ್ನ ಅಸ್ತಿತ್ವವನ್ನೇ ಅದರಲ್ಲಿ ಸಮರ್ಪಿಸುತ್ತೆ. ಹಾಗೆಯೇ ಆಧ್ಯಾತ್ಮಿಕ ಸಾಧಕನಿಗೆ ಆ ಒಬ್ಬ ಭಗವಂತನ ನೆನಪಿನ ಹೊರತು ಬೇರೇನೂ ನೆನಪಿಗೆ ಬರಬಾರದು. ಇದುವೇ ನಿಜವಾದ ಸಂಪೂರ್ಣ ಸಮರ್ಪಣೆ. ಸರಿ, ಇಂತಹ ತೀವ್ರವಾದ ಸಮರ್ಪಣೆ ಮತ್ತು ಪ್ರೀತಿಯಿಂದ ಸಿಗುವ ಪ್ರತಿಫಲವಾದರೂ ಏನು? ಇಲ್ಲಿ ಅತ್ಯಂತ ಆಸಕ್ತಿದಾಯಕ ಅಂಶವೊಂದು ಬರುತ್ತೆ. ಭಗವಂತನ ನೆನಪು ನಮ್ಮನ್ನು ಸಾಹುಕಾರರನ್ನಾಗಿ ಅಥವಾ ಶ್ರೀಮಂತರನ್ನಾಗಿ ಮಾಡುತ್ತೆ ಅಂತ ಹೇಳಲಾಗಿದೆ. ಇದು ಹೇಗೆ ಸಾಧ್ಯ? ಇದನ್ನು ವಿವರಿಸಲು ಒಂದು ಸುಂದರ ಮತ್ತು ಸರಳವಾದ ಗಣಿತದ ಉದಾಹರಣೆಯನ್ನೇ ನೀಡಲಾಗಿದೆ. ಭಗವಂತನು ಜ್ಞಾನದ ಸಾಗರ, ಆತನು ಒಂದು ಪರಮ ಬಿಂದು ಅಥವಾ ಪಾಯಿಂಟ್. ನಾವು ಆತ್ಮಗಳು, ಚೈತನ್ಯದ ಜ್ಯೋತಿರ್ಬಿಂದುಗಳು. ನಾವು ಬಿಂದುವಾಗಿ ಆ ಪರಮ ಬಿಂದುವನ್ನು ನೆನಪಿಸ್ಕೊಳ್ಬೇಕು. ಬಹಳ ವಿಚಿತ್ರವಾಗಿದೆ. ಅಂದ್ರೆ ನಮ್ಮ ನೆನಪಿನ ಪ್ರತಿ ಕ್ಷಣ ನಮ್ಮ ಆಧ್ಯಾತ್ಮಿಕ ಬ್ಯಾಂಕ್ ಖಾತೆಗೆ ಸೊನ್ನೆಗಳನ್ನ ಸೇರಿಸಿದಂತೆ ಅಂತಾನಾ? ಹೌದು, ನೀರು ಹೇಳಿದ್ದು ಏಕ್ದಂ ಸರಿ. ಗಣಿತದಲ್ಲಿ ಒಂದು ಅಂಕಿಯಿದೆ ಅಂದುಕೊಳ್ಳಿ.
ಅದರ ಮುಂದೆ 1 0 ಅಂದ್ರ ಬಿಂದು ಇಟ್ರೆ ಅದು 10 ಆಗುತ್ತೆ, ಮತ್ತೊಂದು 0 ಇಟ್ರೆ 100, ಇನ್ನೊಂದು 0 ಇಟ್ರೆ 1000. ಹೀಗೆ ಪ್ರತಿ ಸೊನ್ನೆಯೂ ಒಂದರ ಮೌಲ್ಯವನ್ನು ಘಾತೀಯವಾಗಿ ಹೆಚ್ಚಿಸುತ್ತೆ. ಅದೇ ರೀತಿ ಜ್ಞಾನಸಾಗರನಾಲ ಆ ಒಂದು ಅಂದ್ರೆ ಪರಮ ತಂದೆಯನ್ನ ನಾವು ಆತ್ಮಜ್ಯೋತಿರ್ಬಿಂದುಗಳು ಅಂದ್ರೆ ಸೊನ್ನೆಗಳು ನೆನಪಿಸಿಕೊಂಡಾಗ ನಮ್ಮ ಆಧ್ಯಾತ್ಮಿಕ ಖಾತೆಯಲ್ಲಿ ಅಸಂಖ್ಯಾತ ಸೊನ್ನೆಗಳು ಸೇರುತ್ತಾ ಹೋಗ್ತವೆ. ಓ, ಹಾಗಾದರೆ ಇದರ ಅರ್ಥ ನಾವು ಎಷ್ಟು ಹೆಚ್ಚು ಮತ್ತು ಎಷ್ಟು ಏಕಾಗ್ರತೆಯಿಂದ ನೆನಪು ಮಾಡ್ತೀವೋ ನಮ್ಮ ಆಧ್ಯಾತ್ಮಿಕ ಸಂಪತ್ತು ಅಷ್ಟು ವೇಗವಾಗಿ ಬೆಳೆಯುತ್ತೆ ಎಂದಾಯಿತು. ನಿಖರವಾಗಿ ನೆನಪಿನ ಪ್ರತಿ ಸೆಕೆಂಡ್ ನಮ್ಮ ಹಿಂದಿನ ಜನ್ಮಗಳ ವಿಕರ್ಮಗಳನ್ನ ಅಂದ್ರೆ ಪಾಪಕರ್ಮಗಳನ್ನ ನಾಶ ಮಾಡಿ ಪುಣ್ಯಲ ಖಾತೆಯನ್ನ ತುಂಬಿಸುತ್ತೆ. ಲೌಕಿಕ ಸಂಪತ್ತು ಈ ಜನ್ಮದಲ್ಲಿ ಉಳಿದು ಹೋಗುತ್ತೆ, ಆದರೆ ಈ ಆಧ್ಯಾತ್ಮಿಕ ಸಂಪಾದನೆ 21 ಜನ್ಮಗಳವರೆಗೆ ನಮ್ಮ ಜೊತೆ ಬರುತ್ತೆ ಅಂತ ಈ ಮೂಲದಲ್ಲಿ ಪ್ರತಿಪಾದಿಸಲಾಗಿದೆ. ಸರಿ, ನಾವು ಆಧ್ಯಾತ್ಮಿಕ ಸಂಪತ್ತು ಮತ್ತು ಸಂಪಾದನೆಯ ಬಗ್ಗೆ ಮಾತಾಡಿದ್ವಿ. ಆದ್ರೆ ಮೂಲದಲ್ಲಿ ವಾರಸುದಾರಿಕೆಯ ಬಗ್ಗೆಯೂ ಒಂದು ಮಾತು ಬರುತ್ತೆ. ಲೌಕಿಕ ಮತ್ತು ಪಾರಲೌಕಿಕ ತಂದೆಯ ನಡುವಿನ ವ್ಯತ್ಯಾಸವನ್ನ ಸ್ಪಷ್ಟಪಡಿಸಲಾಗಿದೆ. ಇಲ್ಲಿ ಪಾರಲೌಕಿಕ ತಂದೆ ಅನ್ನೋ ಪದ ಬಳಕೆಯಾಗಿದೆ. ಈ ಸಿದ್ಧಾಂತದ ಪ್ರಕಾರ ಇದರ ಅರ್ಥವೇನು? ಇದು ಒಬ್ಬ ವ್ಯಕ್ತಿಯೇ ಅಥವಾ ಒಂದು ಶಕ್ತಿಯ ಸಂಕೇತವೇ? ಈ ಸಿದ್ಧಾಂತದ ಪ್ರಕಾರ ಪಾರಲೌಕಿಕ ತಂದೆಯು ಶಿವಬಾಬಾ ಎಂಬ ಪದದಿಂದ ಸೂಚಿಸಲ್ಪಡುತ್ತೆ. ಇದು ಒಂದು ನಿರಾಕಾರ, ಜ್ಯೋತಿ ಸ್ವರೂಪ, ಪರಮಚೈತನ್ಯ. ಲೌಕಿಕ ತಂದೆ ನಮಗೆ ಈ ದೇಹವನ್ನ ಕೊಡ್ತಾರೆ ಮತ್ತು ಅವರ ಆಸ್ತಿಗೆ ವಾರಸುದಾರರನ್ನಾಗಿ ಮಾಡ್ತಾರೆ. ಆದರೆ ಆ ಆಸ್ತಿ ಸೀಮಿತ ಮತ್ತು ತಾತ್ಕಾಲಿಕ. ಆದರೆ ಪಾರಲೌಕಿಕ ತಂದೆಯು ನಾವು ಆತ್ಮಗಳು ಅವರ ಮಕ್ಕಳು ಅಂತ ಪರಿಗಣಿಸಿ ನಮ್ಮನ್ನ ಸ್ವರ್ಗದ ಸಾಮ್ರಾಜ್ಯಕ್ಕೆ ಅಂದ್ರೆ ಅನಿಯಮಿತ ಮತ್ತು ಶಾಶ್ವತ ಸುಖಕ್ಕೆ ವಾರಸುದಾರರನ್ನಾಗಿ ಮಾಡ್ತಾರೆ. ಇದರಲ್ಲಿ ಒಂದು ಸಾಮಾಜಿಕ ಅಂಶವೂ ಇದೆ ಅಂತ ನನಗನ್ನಿಸ್ತಾ ಇದೆ. ಲೌಕಿಕ ಜಗತ್ತಿನಲ್ಲಿ ಕೆಲವು ಸಂಸ್ಕೃತಿಗಳಲ್ಲಿ ಹೆಣ್ಣು ಮಕ್ಕಳನ್ನ ಪೂರ್ಣ ವಾರಸುದಾರರೆಂದು ಪರಿಗಣಿಸೋದಿಲ್ಲ. ಆದ್ರೆ ಇಲ್ಲಿ ಹೌದು, ಅದೇ ಇಲ್ಲಿನ ವಿಶೇಷತೆ. ಪಾರಲೌಕಿಕ ತಂದೆಯ ದೃಷ್ಟಿಯಲ್ಲಿ ನಾವೆಲ್ಲರೂ ಆತ್ಮಗಳು, ಆತ್ಮಕ್ಕೆ ಲಿಂಗಭೇದವಿಲ್ಲ. ಹಾಗಾಗಿ ನಾವು ಯಾವುದೇ ದೇಹದಲ್ಲಿರಲಿ, ಪುರುಷ ಅಥವಾ ಸ್ತ್ರೀ, ಎಲ್ಲ ಆತ್ಮಗಳಿಗೂ ಸ್ವರ್ಗದ ಸಾಮ್ರಾಜ್ಯದ ಸಮಾನ ವಾರಸುದಾರಿಕೆ ಸಿಗುತ್ತೆ. ಇಲ್ಲಿ ಯಾವುದೇ ತಾರತಮ್ಯವಿಲ್ಲ. ಓ, ಓಕೆ. ನಾವು ಸ್ವರ್ಗದ ವಾರಸುದಾರರಾಗುವ ಬಗ್ಗೆ ಮಾತಾಡಿದ್ವಿ. ಆದ್ರೆ ನಮ್ಮ ದೈನಂದಿನ ಲೌಕಿಕ ಜೀವನದ ಗತಿ ಏನು? ನಮ್ಮ ಕೆಲಸ, ನಮ್ಮ ವ್ಯಾಪಾರ, ಇವುಗಳನ್ನೆಲ್ಲ ಈ ಆಧ್ಯಾತ್ಮಿಕ ದೃಷ್ಟಿಕೋನ ಹೇಗೆ ನೋಡುತ್ತೆ? ಮೂಲದಲ್ಲಿ ಎಲ್ಲಾ ವ್ಯವಹಾರಗಳಲ್ಲೂ ಧೂಳಿದೆ ಅಂತ ಹೇಳಲಾಗಿದೆ. ಇದು ಸ್ವಲ್ಪ ಕಠೋರವಾಗಿಲ್ವೇ? ಅಲ್ಲ, ಮೊದಲ ನೋಟಕ್ಕೆ ಹಾಗೆ ಅನಿಸಬಹುದು. ಆದರೆ ಧೂಳಿದೆ ಅಂದ್ರೆ ಕೆಟ್ಟದ್ದು ಅಂತ ಅಲ್ಲ. ಅದರ ಅರ್ಥ ಲೌಕಿಕ ಉದ್ಯೋಗ, ವ್ಯಾಪಾರ, ಕುಟುಂಬ ಇವೆಲ್ಲವೂ ದೇಹ ನಿರ್ವಹಣೆಗಾಗಿ ಅವಶ್ಯಕ. ಆದರೆ ಇವುಗಳಿಂದ ಸಿಗೋದು ಅಲ್ಪಕಾಲದ ಸುಖ ಮತ್ತು ಕೊನೆಗೆ ಇವೆಲ್ಲವೂ ಇಲ್ಲಿಯೇ ಉಳಿದು ಹೋಗ್ತವೆ. ಇವು ಆತ್ಮದ ಜೊತೆ ಬರೋದಿಲ್ಲ. ಹಾಗಾಗಿ ನಿಜವಾದ ಮತ್ತು ಚಿರಕಾಲ ಉಳಿಯುವ ವ್ಯವಹಾರ ಅಂದ್ರೆ ನರನಿಂದ ನಾರಾಯಣನಾಗೋದು, ಅಂದ್ರೆ ನಮ್ಮ ಸಂಸ್ಕಾರಗಳನ್ನ ಪರಿವರ್ತನೆ ಮಾಡ್ಕೊಳ್ಳೋದು. ಹಾಗಾದ್ರೆ ಲೌಕಿಕ ಕೆಲಸಗಳನ್ನ ಬಿಟ್ಟು ಬಿಡಬೇಕು ಅಂತಾನ ಇದರರ್ಥ? ಖಂಡಿತ ಇಲ್ಲ. ಬದಲಿಗೆ ಆ ಕೆಲಸಗಳನ್ನ ಟ್ರಸ್ಟಿಯಾಗಿ ಮಾಡಬೇಕು. ಅಂದ್ರೆ ಈ ದೇಹ, ಮನಸ್ಸು, ಬುದ್ಧಿ ಮತ್ತು ಧನ ಇವೆಲ್ಲವೂ ಭಗವಂತ ನಮಗೆ ಕೊಟ್ಟಿರುವ ಅಮಾನತು. ನಾವು ಅದರ ಮಾಲೀಕರಲ್ಲ, ಕೇವಲ ಧರ್ಮದರ್ಶಿಗಳು. ದೇವರು ಹೇಳಿದಂತೆ ನಾವು ನಡಿಬೇಕು ಅನ್ನೋ ಭಾವನೆಯಿಂದ ಪ್ರತಿಯೊಂದು ಕರ್ಮ ಮಾಡಿದಾಗ ಆ ಲೌಕಿಕ ಕರ್ಮವೇ ಆಧ್ಯಾತ್ಮಿಕ ಸಂಪಾದನೆಯಾಗಿ ಬದಲಾಗುತ್ತೆ. ಆಗ ನಮ್ಮ ಪ್ರತಿ ಉಸಿರೂ ಒಂದು ಗಳಿಕೆಯಾಗುತ್ತೆ. ಅಂದ್ರೆ ಮನೋಭಾವನೆಯನ್ನ ಬದಲಿಸೋದೇ ಮುಖ್ಯ. ಸರಿ, ಈ ಸಂಪಾದನೆ, ಈ ವಾರಸುದಾರಿಕೆ ಎಲ್ಲದರ ಅಂತಿಮ ಗುರಿ ಶಾಂತಿ ಮತ್ತು ಸುಖ. ಈ ಶಾಂತಿ ಮತ್ತು ಸಮೃದ್ಧಿಯ ಅಡಿಪಾಯದ ಬಗ್ಗೆ ಏನ್ ಹೇಳಲಾಗಿದ? ಬಹಳ ಸ್ಪಷ್ಟವಾಗಿ ಒಂದು ಸೂತ್ರವನ್ನ ನೀಡಲಾಗಿದೆ. ಪ್ಯೂರಿಟಿ ಇಸ್ ದ ಮದರ್ ಆಫ್ ಪೀಸ್ ಆ್ಯಂಡ್ ಪ್ರಾಸ್ಪೆರಿಟಿ. ಅಂದ್ರೆ ಪವಿತ್ರತೆಯೇ ಶಾಂತಿ ಮತ್ತು ಸಮೃದ್ಧಿಯ ತಾಯಿ. ಪವಿತ್ರತೆ ಇಲ್ಲದಿದ್ದರೆ ನಿಜವಾದ ಆಂತರಿಕ ಶಾಂತಿ ಮತ್ತು ಸುಖ ಸಿಗಲು ಸಾಧ್ಯವೇ ಇಲ್ಲ. ಆದರೆ ಪವಿತ್ರತೆ ಇಲ್ಲದೆ ಶಾಂತಿ ಇಲ್ಲ ಅನ್ನೋದು ಸ್ವಲ್ಪ ಕಠೋರವಾದ ಹೇಳಿಕೆಯಲ್ಲವೇ? ಜಗತ್ತಿನಲ್ಲಿ ಅನೇಕರು ಪವಿತ್ರತೆಯ ಕಟ್ಟುನಿಟ್ಟಿನ ವ್ಯಾಖ್ಯಾನಗಳನ್ನ ಪಾಲಿಸದೆ ಸಂತೋಷವಾಗಿದ್ದಾರಲ್ಲವೇ? ಈ ಮೂಲ ಗ್ರಂಥವು ಪವಿತ್ರತೆಯನ್ನು ಹೇಗೆ ವಿಭಿನ್ನವಾಗಿ ನೋಡುತ್ತೆ? ಅತ್ಯುತ್ತಮ ಪ್ರಶ್ನೆ. ಇಲ್ಲಿ ಪವಿತ್ರತೆ ಅಂದ್ರೆ ಕೇವಲ ಬ್ರಹ್ಮಚರ್ಯ ಅಥವಾ ದೈಹಿಕ ಶುಚಿತ್ವವಲ್ಲ. ಇದು ಮನಸ್ಸು, ಮಾತು ಮತ್ತು ಕರ್ಮ ಮೂರರಲ್ಲೂ ಇರುವ ಶುದ್ಧತೆ.
ನಮ್ಮ ಸಂಕಲ್ಪಗಳಲ್ಲಿ ಅಂದ್ರೆ ಆಲೋಚನೆಗಳಲ್ಲಿ ಯಾವುದೇ ನಕಾರಾತ್ಮಕತೆ, ಅಸೂಯೆ, ದ್ವೇಷ ಇಲ್ಲದಿರುವುದು ನಿಜವಾದ ಪವಿತ್ರತೆ. ಈ ಸ್ಥಿತಿಯಲ್ಲಿ ಮಾತ್ರ ಮನಸ್ಸು ಸಂಪೂರ್ಣವಾಗಿ ಶಾಂತವಾಗಿರಲು ಸಾಧ್ಯ. ಹೊರಗಿನ ಸಾಧನೆಗಳಿಂದ ಸಿಗೋದು ಖುಷಿ, ಆದರೆ ಒಳಗಿನ ಪವಿತ್ರತೆಯಿಂದ ಸಿಗೋದು ಆನಂದ ಮತ್ತು ಶಾಂತಿ. ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಸನ್ಯಾಸದ ಬಗ್ಗೆಯೂ ಒಂದು ಹೋಲಿಕೆ ಮಾಡಲಾಗಿದೆ. ಹೌದು, ಲೌಕಿಕ ಸನ್ಯಾಸಿಗಳು ಪವಿತ್ರತೆಗಾಗಿ ಮನೆ ಮಠ ಬಿಟ್ಟು ಕಾಡಿಗೆ ಹೋಗ್ತಾರೆ. ಆದರೆ ಅವರ ಮನಸ್ಸು ಸಂಪೂರ್ಣವಾಗಿ ಪವಿತ್ರವಾಗಿದೆಯೇ ಅನ್ನೋದಕ್ಕೆ ಗ್ಯಾರಂಟಿ ಇಲ್ಲ. ಅದಕ್ಕೆ ಮೂಲದಲ್ಲಿ ಅರೆ ಪವಿತ್ರ ಸನ್ಯಾಸ ಅಂತ ಹೇಳಲಾಗಿದೆ. ಆದರೆ ಇಲ್ಲಿ ಹೇಳುತ್ತಿರೋದು ಪೂರ್ಣ ಸನ್ಯಾಸ. ಅಂದ್ರೆ ಮನೆಯಲ್ಲಿದ್ದು ಎಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸ್ತಲೇ ಮನಸ್ಸು ಮತ್ತು ಬುದ್ಧಿಯಿಂದ ಈ ಹಳೆ ಪ್ರಪಂಚದ ಎಲ್ಲ ವಿಕಾರಗಳನ್ನ, ಕೆಟ್ಟ ಆಲೋಚನೆಗಳನ್ನ ತ್ಯಜಿಸೋದು. ಕೆಸರಿನಲ್ಲಿದ್ರೂ ಕಮಲದ ಹೂವಿನಂತೆ ನಿರ್ಲಿಪ್ತವಾಗಿರೋದು. ಇದು ಹೆಚ್ಚು ಕಷ್ಟಕರ, ಆದರೆ ಇದೇ ಶ್ರೇಷ್ಠ. ಓಕೆ, ಈ ದಾರಿ ಸೈದ್ಧಾಂತಿಕವಾಗಿ ಕೇಳಲು ಚೆನ್ನಾಗಿದೆ, ಆದರೆ ಇದು ತುಂಬಾ ಕಷ್ಟಕರ ಅಂತಾನೂ ಅನ್ಸ್ತಿದೆ. ನಾವು ಸರಿಯಾದ ದಾರಿಯಲ್ಲಿದ್ದೇವೆ ಅಂತ ತಿಳಿಯಲು, ನಮ್ಮ ಯಶಸ್ಸನ್ನು ಅಳೆಯಲು ಏನಾದ್ರೂ ಪ್ರಾಯೋಗಿಕ ಸೂತ್ರ ಅಥವಾ ಮಾರ್ಗದರ್ಶಿ ಇದೆಯಾ? ಖಂಡಿತ ಇದೆ. ಯಶಸ್ಸು ಮತ್ತು ಉನ್ನತ ಪದವಿ ಪಡೆಯಲು 3 ಸಂತುಷ್ಟತೆಯ ಪ್ರಮಾಣಪತ್ರಗಳು ಬೇಕು ಅಂತ ಹೇಳಲಾಗಿದೆ. ಇವು ನಮ್ಮ ಆಧ್ಯಾತ್ಮಿಕ ಪ್ರಗತಿಯನ್ನ ಅಳೆಯುವ ಮಾಪಕಗಳಿದ್ದಂತೆ. ಆಸಕ್ತಿದಾಯಕವಾಗಿದೆ. ಮೊದಲನೆಯ ಪ್ರಮಾಣಪತ್ರ ಯಾವುದು? ಮೊದಲನೇದು ತಂಡಿಯಿಂದ ಪ್ರಮಾಣಪತ್ರ. ಇದನ್ನ ಪಡೆಯೋದು ಸತ್ಯವಂತರಾಗಿರುವುದರ ಮೂಲಕ. ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಒಂದು, ಮಾತಿನಲ್ಲಿ ಇನ್ನೊಂದು, ಕರ್ಮದಲ್ಲಿ ಮತ್ತೊಂದಿರಬಾರ್ದು. ಯಾವುದೇ ತಪ್ಪುಗಳಾಗ್ಲಿ, ದೌರ್ಬಲ್ಯಗಳಾಗ್ಲಿ ಮುಚ್ಚುಮುರಿಯಿಲ್ಲದೆ ತಂದೆ ಮುಂದೆ ಪ್ರಾಮಾಣಿಕವಾಗಿ ಒಪ್ಕೊಂಡಾಗ ಆತನು ನಮ್ಮ ಸತ್ಯಸಂಧತೆಯ ಮೇಲೆ ಸಂತುಷ್ಟನಾಗ್ತಾನೆ. ಮತ್ತು ಎರಡನೆಯದು ಸ್ವತಃ ತನ್ನಿಂದ ಪ್ರಮಾಣಪತ್ರ. ಇದನ್ನ ಪಡೆಯೋದು ಯಾವಾಗ್ಲೂ ಶ್ರೀಮತದ ಗೆರೆಯೊಳಗೆ ನಡೆಯೋದ್ರಿಂದ. ಶ್ರೀಮತ ಅಂದ್ರೆ ಭಗವಂತನ ಶ್ರೇಷ್ಠ ಮತ ಅಥವಾ ದೈವೀ ಸಲಹೆ. ಆ ಸಲಹೆಗಳನ್ನ ಚಾಚೂ ತಪ್ಪದೆ ಪಾಲಿಸಿದಾಗ ನಮ್ಮ ಆತ್ಮಸಾಕ್ಷಿ ನಮ್ಮನ್ನೆಂದಿಗೂ ಚುಚ್ಚೋದಿಲ್ಲ. ನಾನು ಸರಿಯಾಗಿದ್ದೇನೆ ಅನ್ನೋ ಆಂತರಿಕ ಸಂತುಷ್ಟತೆ ಮತ್ತು ಸಮಾಧಾನ ನಮ್ಮಲ್ಲಿರುತ್ತೆ. ಕೊನೆಯದಾಗಿ 3ನೇ ಪ್ರಮಾಣಪತ್ರ. ಇದು ಬಹುಶಃ ಎಲ್ಲರಿಗಿಂತ ಕಷ್ಟಕರವೇನೋ? ಹೌದು, 3ನೇದು ದೈವೀ ಪರಿವಾರದಿಂದ ಪ್ರಮಾಣಪತ್ರ. ಅಂದ್ರೆ ನಮ್ಮ ಜೊತೆ ಇರುವ ಆಧ್ಯಾತ್ಮಿಕ ಪಯಣಿಗರಿಂದ. ಇದನ್ನ ಪಡೆಯುವ ವಿಧಾನವೆಂದರೆ ಎಲ್ಲರಿಗೂ ನಿಷ್ಕಾಮ ಭಾವದಿಂದ ಗೌರವ ನೀಡುವುದು. ಅವರಿಂದ ಗೌರವವನ್ನು ನಿರೀಕ್ಷಿಸದೆ ನಾವು ಎಲ್ಲರನ್ನೂ ಗೌರವಿಸಿದಾಗ ಅವರ ಮನಸ್ಸಿನಿಂದ ನಮಗಾಗಿ ಶುಭ ಹಾರೈಕೆಗಳು ಹೊರಡುತ್ತವೆ. ಆಗ ಇಡೀ ಪರಿವಾರ ನಮ್ಮಿಂದ ಸಂತುಷ್ಟವಾಗಿರುತ್ತೆ. ಈ 3 ಪ್ರಮಾಣಪತ್ರಗಳು ಯಾರ ಬಳಿ ಇವೆಯೋ ಅವರ ಯಶಸ್ಸು ನಿಶ್ಚಿತ. ಇದರೊಂದಿಗೆ ಒಂದು ಸುಂದರವಾದ ಘೋಷವಾಕ್ಯವೂ ಇದೆ, ನಮ್ಮ ದೃಷ್ಟಿಕೋನವನ್ನು ಬದಲಿಸುವಂತಹ ಮಾತು. ಹೌದು, ಯಾರು ಚಿತ್ರವನ್ನು ನೋಡದೆ ಚೈತನ್ಯ ಮತ್ತು ಚರಿತ್ರೆಯನ್ನು ನೋಡುತ್ತಾರೋ ಅವರೇ ಶ್ರೇಷ್ಠ ಚಾರಿತ್ರ್ಯವಂತರು. ಇದರ ಅರ್ಥ ವ್ಯಕ್ತಿಯ ಬಾಹ್ಯನೋಟ, ಅವರ ಬಟ್ಟೆ, ಬಣ್ಣ, ಸ್ಥಾನಮಾನ ಅಥವಾ ಅವರ ದೇಹದ ಅಂದ್ರೆ ಚಿತ್ರದ ಮೇಲೆ ಗಮನಹರಿಸದೆ ಅವರೊಳಗಿನ ಅವಿನಾಶಿ ಆತ್ಮ, ಚೈತನ್ಯ ಮತ್ತು ಅವರ ಗುಣಗಳು ಹಾಗೂ ಕರ್ಮಗಳ ಚರಿತ್ರೆ ಮೇಲೆ ಗಮನ ಕೊಡುವ ಅಭ್ಯಾಸ ಮಾಡಬೇಕು. ಇದು ನಿಜವಾದ ಆಧ್ಯಾತ್ಮಿಕ ದೃಷ್ಟಿ. ಇಂದಿನ ನಮ್ಮ ಚರ್ಚೆ ಒಂದು ವಿಶಿಷ್ಟವಾದ ಕಲ್ಪನೆಯೊಂದಿಗೆ ಶುರುವಾಗಿ ಪ್ರೀತಿ, ಸಂಪಾದನೆ ಮತ್ತು ಯಶಸ್ಸಿನ ಪ್ರಾಯೋಗಿಕ ಸೂತ್ರಗಳವರೆಗೆ ನಮ್ಮನ್ನು ಕರೆತಂದಿದೆ. ಮುಖ್ಯವಾಗಿ ಇದು ಪ್ರೀತಿಯ ಒಂದು ಹೊಸ ವ್ಯಾಖ್ಯಾನವನ್ನೇ ನಮ್ಮ ಮುಂದಿಟ್ಟಿದೆ. ಇದು ನಮ್ಮನ್ನು ಬಂಧನಕ್ಕೆ ತಳ್ಳುವ ಪ್ರೀತಿಯಲ್ಲ, ಬದಲಾಗಿ ಹಳೆಯ ಪ್ರಪಂಚದ ಎಲ್ಲ ಬಂಧನಗಳಿಂದ ಮುಕ್ತಗೊಳಿಸುವ ಪ್ರೀತಿ. ಹೌದು, ಈ ಪ್ರೀತಿಯೇ ನಮ್ಮ ಆಧ್ಯಾತ್ಮಿಕ ಪ್ರಯಾಣದ ಇಂಧನ ಮತ್ತು ನಮ್ಮನ್ನು ಯುಗಯುಗಾಂತರಗಳವರೆಗೆ ಸರ್ವಪ್ರಾಪ್ತಿಗಳಿಂದ ಸಂಪನ್ನಗೊಳಿಸುವ ಶಕ್ತಿ. ಬದುಕಿರುವಾಗಲೇ ಸಾಯುವುದು ಎಂಬ ಕಠೋರವಾದ ಷರತ್ತು ಈ ಪ್ರೀತಿಯ ಮೂಲಕ ಒಂದು ಸಹಜ ಮತ್ತು ಆನಂದಮಯ ಪ್ರಕ್ರಿಯೆಯಾಗಿ ಬದಲಾಗುತ್ತೆ. ಕೊನೆಯದಾಗಿ ಕೇಳುಗರು ಚಿಂತಿಸಲು ಒಂದು ಆಳವಾದ ಪ್ರಶ್ನೆಯನ್ನ ಮೂಲದಿಂದಲೇ ಎತ್ತಿಕೊಳ್ಳಬಹುದು. ಈ ಇಡೀ ಜ್ಞಾನವು ವೈಯಕ್ತಿಕ ಪರಿವರ್ತನೆಯ ಬಗ್ಗೆ ಮಾತಾಡುತ್ತೆ, ಆದ್ರೆ ಮೂಲದಲ್ಲಿ ಒಂದು ಇಶಾರೆ ಇದೆ. ವಿಶ್ವ ಕಲ್ಯಾಣದ ಕೀಯು ಕೇವಲ ವೈಯಕ್ತಿಕ ಪ್ರಯತ್ನದಲ್ಲಿಲ್ಲ, ಬದಲಾಗಿ ದೈವಿ ಸಂಘಟನೆಯ ಏಕತೆ ಮತ್ತು ವಿಶ್ವಾಸದಲ್ಲಿದೆ ಅಂತ. ಹಾಗಾದ್ರೆ ಕೇಳುಗರಿಗೆ ಬಿಡುವ ಪ್ರಶ್ನೆ ಇದೆ. ನಾವೆಲ್ಲರೂ ನಮ್ಮ ವೈಯಕ್ತಿಕ ಆಧ್ಯಾತ್ಮಿಕ ಪ್ರಗತಿಯ ಬಗ್ಗೆ ಯೋಚಿಸ್ತೀವಿ. ಆದರೆ ಒಂದು ಸಮೂಹವು ನಿಜವಾಗಿಯೂ ಏಕಮತ, ಏಕದಿಕ್ಕಿನಲ್ಲಿ ಸ್ಥಿರವಾದಾಗ, ಅಂದ್ರೆ ಎಲ್ಲರ ಮನಸ್ಸು ಮತ್ತು ಬುದ್ಧಿ ಒಂದೇ ಶ್ರೇಷ್ಠ ಗುರಿಯ ಕಡೆಗೆ ಸ್ಥಿರವಾದಾಗ, ಜಗತ್ತು ಒಂದು ದೊಡ್ಡ ಪವಾಡಕ್ಕೆ ಸಾಕ್ಷಿಯಾಗಬಹುದೇ?
ಬಹುಶಃ ನಿಜವಾದ ವಿಶ್ವ ಪರಿವರ್ತನೆಯ ರಹಸ್ಯವು ಆ ಸಾಮೂಹಿಕ ಸಾಮರಸ್ಯದಲ್ಲಿ ಅಡಗಿರಬಹುದು. ಇದರ ಬಗ್ಗೆ ಯೋಚಿಸಿ.